ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ನಮ್ಮನೆ ಅಂಗಳದಲ್ಲಿ ಬೆಳಗ್ಗೆ ಪ್ರತ್ಯಕ್ಷವಾಗಿದೆ ನವಿಲು ಆ್ಯಸ್ ಯೂಶ್ವಲ್. ಬೆಳಿಗ್ಗೆ ಎಂದಿನಂತೆ ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಆಗಿದೆ. ಡೈಲಿ ಅದನ್ನೇ ಏನು ತೋರಿಸೋದು ಅಂತ ಬಿಟ್ಬಿಟ್ಟೆ. ನಿಮಗೂ ಬೋರ್ ಆಗುತ್ತಲ್ವ, ಅಪರೂಪಕ್ಕೆ ಆದರೆ ಓಕೆ. ಈಗ ನವಿಲನ್ನು ನೋಡಿ ಸ್ವಲ್ಪ ದಿನದ ಹಿಂದೆ ತೋರಿಸಿದ್ದೆ. ಬಂದೇ ಬರುತ್ತೆ ಯಾವಾಗಲೂ ಕೂಡ, ಬೆಳಗ್ಗೆ ಸಂಜೆ ಹಿಂಗೆ ಓಡಾಡ್ಕೊಂಡು ಹೋಗುತ್ತೆ. ಅದ್ರ ಪಾಡಿಗೆ ಅದು. ಹಾಗೇ ನಾನು ಕೂಡ ಬಂದೆ ಗಾರ್ಡನಿಗೆ. ಸ್ವಲ್ಪ ಹೂಗಳನ್ನೆಲ್ಲ ಕೊಯ್ದು ತುಳಸಿ ಎಲ್ಲ ತೆಗೆದು ಸ್ವಲ್ಪ ಮಾಲೆ ಮಾಡಬೇಕು. ಯಾಕೆ ಏನು ಅಂತ ನೆಕ್ಸ್ಟ್ ಹೇಳ್ತೇನೆ. ಅಮ್ಮ ಹುಷಾರು ತಪ್ಪಿದ ಮೇಲೆ ನನಗೆ ಒಂಥರ ತುಂಬ ಮನಸ್ಸಿಗೆ ದುಃಖ ನೋವು ಇದ್ದೇ ಇದೆ. ಆದರೆ ಮನುಷ್ಯರ ಪರಿಚಯ ಆಗೋಯ್ತಲ್ವ, ನೆರೆಕರೆ ಅಂತ ಯಾರೆಲ್ಲ ಇರ್ತಾರೆ, ಯಾರಿಗೆಲ್ಲ ನಾನು ಉಪಕಾರ ಮಾಡಿದೆ, ಅವರೆಲ್ಲ ನನಗೆ ಹೇಗೆ ಈ ಕಷ್ಟದಲ್ಲಿ ನನಗೆ ಹೇಗೆ ದೂರ ಇಟ್ಟರು ಅನ್ನೋದು ತುಂಬ ನೋವು ಕೊಟ್ಟ ಸಂಗತಿ ಆಗ್ಬಿಡ್ತು ನನಗೆ ಈ ಸಲ. ಯಾರದ್ದು ಏನೇ ಚಿತ್ರ ವಿಚಿತ್ರ ಬುದ್ಧಿ ಸ್ವಭಾವ ಇದ್ದರೂ ಕೂಡ ಒಂದು ಕಷ್ಟ ಅಂತ ಬರುವಾಗ ಹತ್ತಿರದಲ್ಲಿ ಇರುವವರೇ ಕಷ್ಟಕ್ಕೆ ಬರೋವರೇ ನೆರೆಕರೆ ಅಂತ ಒಂದು ಹಳೆಯದೊಂದು ಮಾತಿದೆ. ಆದರೆ ಈಗಿನ ಕಾಲದಲ್ಲಿ ಅದು ಸುಳ್ಳು. ಯಾಕಂದರೆ ನೆಂಟರು ಇಷ್ಟರು ಫ್ಯಾಮಿಲಿ ಮೆಂಬರ್ಸ್ ಬರೋಕ್ಕಿಂತ ಮುಂಚೆ ಮೊದಲು ಬರೋದು ನೆರೆಕರೆ ಅಂತಲ್ವ. ಆದರೆ ನನ್ನ ಕಷ್ಟದ ಟೈಮಲ್ಲಿ ಯಾರಿಗೆಲ್ಲ ಉಪಕಾರ ಮಾಡಿದ್ದೇನೆ, ಯಾರಿಗೆ ಕಷ್ಟಕ್ಕೆ ಹೋಗಿ ಸ್ಪಂದಿಸಿದ್ದೇನೆ, ಅವರೆಲ್ಲ ಬೆನ್ನು ಮಾಡಿ ನಿಂತುಬಿಟ್ರು. ನಾನು ಏನು ಮಾಡ್ತಿದ್ದೇನೆ, ಏನು ಕತೆ ಅಂತ ಕೂಡ ವಿಚಾರಿಸೋಕ್ಕೆ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ. ಸುಮ್ಮನಂದರೆ ಸುಮ್ಮನೆ ಆಗಿಬಿಟ್ರು, ಸೈಲೆಂಟ್ ಆಗಿಬಿಟ್ರು. ಅದು ಮಾತ್ರ ಕೊನೆಯವರೆಗೆ ನನಗೆ ನೆನಪಿಡುವಂಗಾಗಿದೆ ನೋಡಿ ಅಲ್ವಾ. ಹಳೆ ಜನ್ಮದ ಒಂದು ಕರ್ಮಫಲ ಅಂತ ಅನ್ಬೋದು, ಕಷ್ಟದಲ್ಲಿ ಎಲ್ಲ ದೂರ ಇರ್ತಾರೆ ಅಂದರೆ. ಇದು ಬಾಳೆ ಮರದಲ್ಲಿ ನಾನು ತೆಗೆಯೋದು ಒಂದು ದಾರ ಮಾಡೋಣ ಅಂತ. ಯಾಕೆ ಅಂತ ಮತ್ತೆ ಹೇಳ್ತೇನೆ. ಇದು ಅಡಸೋಗೆ ಗಿಡ. ಇದು ಕಫ ಶೀತಕ್ಕೆಲ್ಲ ಬರುತ್ತೆ. ತುಂಬ ಕಫ ಕಟ್ಟಿದರೆ ಇದರ ಕಷಾಯ ಮಾಡಿ ಕುಡಿದ್ರೆ ಕಫ ಎಲ್ಲ ಕಮ್ಮಿ ಆಗುತ್ತೆ. ಆದರೆ ತುಂಬ ಹೀಟ್ ಅಂತ ಹೇಳ್ತಾರೆ. ಹಾಗೆ ಒಂದು ಗಿಡ ಇದೆ ನಮ್ಮ ಮನೆಯಲ್ಲಿ. ಹಾಗೆ ಗುಲಾಬಿ ಹೂ ಆಗಿದೆ ನೋಡಿ. ಆ ಗುಲಾಬಿ ಹೂ ನೋಡುವಾಗಲೇ ಖುಷಿಯಾಗುತ್ತೆ. ಇನ್ನು ದೇವರ ಕೃಪೆಯಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆದರೆ ಎಲ್ಲ ಓಕೆ ಅಂತ ಆದಮೇಲೆ ಒಬ್ಬರದಾದ್ಕೊಳ್ಳೆ ಒಬ್ಬರು ಮಾತಾಡಿಸ್ಬೋದು. ಅವರಿಗೆ ಬೇಕಾದ ವಿಷಯ ಕೇಳೋಕ್ಕೆ ಮತ್ತೇನಿರಲ್ಲ. ಹೇಗಿದ್ದೀನಿ, ಏನು ಕತೆ, ಹೇಗಿದ್ದಾರೆ ಅಂತ ಕೇಳೋಕ್ಕಲ್ಲ. ಅವರಿಗೇನಾದರೂ ಬೇಕಾದರೆ ಫೋನ್ ಮಾಡೇ ಮಾಡ್ತಾರೆ. ಹಾಗೆ ಇನ್ನು ಮೇಲೆ ನಾನು ಅವರೆಲ್ಲರ ಜೊತೆ ಹೇಗಿರಬೇಕಂತ ಹೀಗೆ ನಾನು ನಿರ್ಣಯ ಮಾಡಬೇಕು. ಯಾಕೆಂದರೆ ಇಷ್ಟು ವರ್ಷ ನಾನು ಹೇಗಿದ್ದೆ, ಆ ಸುಜಾತ ಇನ್ನೂ ಬದಲಾಗಬೇಕು. ನಾನು ಕೂಡ ಅವರೆಲ್ಲರಂಗೆ ಸ್ವಾರ್ಥಿ ಆಗಬೇಕು. ಒಬ್ಬಳು ಫ್ರೆಂಡ್ ಹೇಳಿದ್ಲಲ್ಲ, ನಾನು ನನ್ನದು, ನನ್ನ ಮಕ್ಕಳು, ನನ್ನ ಗಂಡ ಅಷ್ಟೇ ವಿಚಾರ ಮಾಡೋದು ಅಂತ. ಹಾಗೆ ನಾನು ನನ್ನ ಬಗ್ಗೆ ಮಾತ್ರ ವಿಚಾರ ಮಾಡಬೇಕು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಅಷ್ಟೇ. ಹಾಗಂತ ಡಿಸೈಡ್ ಮಾಡ್ಕೊಂಡಿದ್ದೇನೆ. ಮತ್ತು ಹುಟ್ಟ ಬುದ್ಧಿ ಬೆಟ್ಟ ಹತ್ತಿರ ಬಿಡಲ್ಲ ಅಂತ ಹೇಳ್ತಾರಲ್ವ. ಹಾಗೆ ನನ್ನ ಈ ಕೆಟ್ಟ ಬುದ್ಧಿ ಇದೆ ಅಲ್ಲ, ಬೇರೆಯವ್ರಿಗೆ ಏನಾದ್ರು ತೊಂದರೆ ಬಂದರೆ ನಾನೇ ತೊಂದರೆಯಲ್ಲಿದ್ದಂಗೆ ಫೀಲ್ ಮಾಡ್ಕೊಳ್ಳೋದು, ಅವರ ಕಷ್ಟಗಳಿಗೆ ಸ್ಪಂದಿಸೋದು, ಎಲ್ರಿಗೆ ತುಂಬ ಕುಣಿಯೋದು ನಾನು. ಅದು ನನ್ನ ಬಿಡುತ್ತೋ ಇಲ್ಲೋ ಮುಂದೆ ನೋಡಬೇಕಷ್ಟೆ. ಈಗ ನೋಡಿ, ನಾನಿಷ್ಟು ಹೂವೆಲ್ಲ ಕೊಯ್ಕೊಂಡು ಬಂದಿದ್ದೇನೆ. ತುಂಬ ಹೂ ಸಿಕ್ಕಿಲ್ಲ, ತುಳಸಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಯಾಕೆ ಅಂತ ಈಗ ಹೇಳ್ತೇನೆ. ಆ ದಾರದಲ್ಲಿ ಈ ತುಳಸಿಯನ್ನು ಕಟ್ಟಿ ಮಾಲೆ ಮಾಡಿ ಗುರುವಿನ ಫೋಟೋಕ್ಕೆ ಹಾಕಬೇಕಂತ ನಾನು ಸಂಕಲ್ಪ ಮಾಡಿದ್ದೇನೆ. ನಮ್ಮಮ್ಮ ಹುಷಾರಾಗ್ಬಿಟ್ರೆ ಸಾಕು, ಅದಕ್ಕೋಸ್ಕರ ಅಮ್ಮ ಬೇಗ ರಿಕವರಿ ಆಗಲಿ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡ್ತಾಯಿದ್ದೇನೆ. ಗುರು ತುಂಬ ಮುಖ್ಯ ಅಲ್ವಾ. ನಮ್ಮ ಜೀವನದ ಮುಂದಿನ ಹಾದಿ ಅಥವಾ ಪಯಣ ಏನಿದೆ ಸರಿಸಮಾನವಾಗಿ ಆರಾಮಾಗಿ ಹೋಗೋಕ್ಕೆ ಗುರುವಿನ ಒಂದು ರಕ್ಷಣೆ ಬೇಕಂತ ಹೇಳ್ತಾರೆ. ಈ ದಾರದಲ್ಲೇ ಅದನ್ನು ಮಾಡುವಂಥದ್ದು. ಅಂದರೆ ದಾರಕ್ಕಿಂತ ಈ ರೀತಿ ಬಾಳೆ ದಿಂಡಿನ ಒಂದು ದಾರ ಮಾಡಿ ಅದರಿಂದ ಕಟ್ಟಿದರೆ ತುಂಬ ಒಂದು ಪವಿತ್ರತೆ, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ನಾನು ಕೂಡ ಅದಕ್ಕೋಸ್ಕರ ಅದರಲ್ಲೇ ಮಾಲೆ ಮಾಡಿ ಹಾಕ್ತಾಯಿದ್ದೇನೆ. ಹಾಗೆ ನಮ್ಮ ಮನೆಯಲ್ಲಿ ಆಗ ತುಂಬ ತುಳಸಿ ಗಿಡಗಳಿತ್ತು. ಆಗಲೇ ವಿಡಿಯೋ ಹಾಕಿದ್ದೇನೆ, ನಾನು ನೋಡಿರ್ಬೋದು.
ಆ್ಯಕ್ಚುಲಿ ಜಾಸ್ತಿ ತುಳಸಿ ಇಲ್ಲ ನಮ್ಮ ಮನೆಯಲ್ಲಿ, ಯಾಕಂದರೆ ಆಗ ತುಂಬ ಇತ್ತು, ದೊಡ್ಡ ದೊಡ್ಡ ಎಷ್ಟು ರಾಶಿ ಗಿಡ ಇತ್ತು ಎಲ್ಲ ಆ ಸೈಡಲ್ಲಿ. ಎಷ್ಟು ಗಿಡ ಇತ್ತು, ವೀಡಿಯೋ ಮಾಡಿ ತೋರಿಸಿದ್ದೇನಲ್ಲ ನಾನು. ಈಗ ಅಷ್ಟಿಲ್ಲ. ಹಾಗೆ ನಾನು ಇದ್ದದ್ರಲ್ಲೇ ಸ್ವಲ್ಪ ಒಂದಿಷ್ಟು ಸಿಗುತ್ತಲ್ಲ ಅದನ್ನೇ ಮಾಲೆ ಮಾಡಿ ಹಾಕ್ತೇನೆ. ಅಂದರೆ ನಾವೆಲ್ಲ ಮೊದಲು ಶ್ರೀಧರ ಸ್ವಾಮಿಗಳು ಅಂತ ಇದ್ದರು, ವರ್ದಳ್ಳಿ ಅಂತ ಊರಲ್ಲಿ, ತುಂಬ ಪವಾಡ ಪುರುಷರವರು. ಸ್ಕ್ರೀನಲ್ಲಿ ಫೋಟೋ ಹಾಕ್ತೇನೆ. ಹಾಗೆ ನಾವು ಅವರನ್ನು ನಂಬ್ತೇವೆ ಮೊದಲಿಂದ. ರಾಘವೇಂದ್ರ ಸ್ವಾಮಿಗಳಿದ್ದಂಗೆ ಸೇಮ್ ಅವರು ಕೂಡ ಪವಾಡ ಪುರುಷರು. ಹಾಗೆ ನಾವು ನಮ್ಮ ಕಡೆ ಅಮ್ಮನ ಕಡೆ ಎಲ್ಲ ತುಂಬ ಅವರ ಬಗ್ಗೆ ನಂಬ್ತೇವೆ, ಭಕ್ತಿ ಇದು ಉಂಟು. ಹಾಗೆ ಎಲ್ಲ ಗುರುಗಳು ಒಂದೇ ಅಲ್ವಾ. ಅದರಲ್ಲೂ ಆಗಿನ ಕಾಲದಲ್ಲಿ ತುಂಬ ಪವಾಡಗಳು ನಡೀತಿತ್ತು. ಗುರುಗಳು ಅಂದರೆ ನಿಜಕ್ಕೂ ದೇವರ ಸಮಾನ ಆಗ. ಹಾಗೆ ಒಬ್ಬೊಬ್ಬರನ್ನು ಅನುಸರಿಸ್ತಾರೆ. ಕೆಲವರು ರಾಘವೇಂದ್ರ ಸ್ವಾಮಿಗಳು, ರಾಯರು ಅಂತ ಅವರನ್ನು, ನಾವು ಹೀಗೆ ಶ್ರೀಧರ ಸ್ವಾಮಿಗಳು. ರಾಯರ ಮೇಲೂ ಕೂಡ ತುಂಬ ಭಕ್ತಿ ಉಂಟು, ಅವರ ಫೋಟೋ ಕೂಡ ಉಂಟು, ಅವರಿಗೂ ನಮಸ್ಕಾರ ಮಾಡ್ತೇವೆ ದಿನ. ಹಾಗೆ ಒಟ್ಟು ಗುರು ಅಂತ. ಈಗ ನಮ್ಮ ಮನೆಯಲ್ಲಿ ದತ್ತಾತ್ರೇಯ ಫೋಟೋ ಇದೆ. ಹಾಗೆ ಅದಕ್ಕೆ ನಾನು ಡೈಲಿ ಬೇರೆ ಯಾವುದಕ್ಕಿಂತ ಡೈಲಿ ಅವರ ಆ ಫೋಟೋಕ್ಕೆ ನಾನು ಈ ಮಾಲೆ ಹಾಕ್ತೇನೆ. ಹಾಗೆ ಒಮ್ಮೊಮ್ಮೆ ಸಿಗೋದೇ ಇಲ್ಲ ರೀ, ಒಮ್ಮೊಮ್ಮೆ ಏನೂ ಇರಲ್ಲ. ಅಂದರೆ ಮಾಲೆ ಹಾಕುವಷ್ಟು ಸಿಗಲ್ಲ, ಒಂದು 4 ಮಾತ್ರ ಸಿಗುತ್ತೆ. ಇಷ್ಟುದ್ದ ಮಾಲೆಯಾರು ಹಾಕಬೇಕಲ್ಲ ಮಾಡಿದ ಮೇಲೆ, ಅದು ಕೂಡ ಸಿಗಲ್ಲ. ಆದರೆ ನಾನೆಂತ ಮಾಡ್ತೇನೆ, ಆಗ ಸುಮ್ಮನೆ ಹೀಗೆ ಹಾಕಿಡ್ತೇನೆ. ಆ್ಯಕ್ಚುಲಿ ಇದೆಲ್ಲ ನೋಡಿ ಇಷ್ಟೇ ಆದದ್ದು ಪುಟ್ಟ ಮಾಲೆ ಆ್ಯಕ್ಚುಲಿ ಇದು. ಆದರೆ ಫೋಟೋಕ್ಕೆ ಸಾಕಾಗುತ್ತೆ. ಹೀಗೆ ಮಾಡಿ ಫೋಟೋಕ್ಕೆ ಹಾಕಿದ ಮೇಲೆ ತೋರಿಸ್ತೇನೆ, ಅಷ್ಟು ಸಾಕಾಗುತ್ತೆ ಹೀಗೆ ಮಾಡಿ. ಇದು ಇದು ಮಾತ್ರ ತುಂಬ ಉದ್ದ ಆಯಿತು. ಕಟ್ ಮಾಡಿದರೆ ಆಯಿತು, ನಾಳೆಗೆ ಆಗ್ತದೆ ಅಲ್ವಾ. ನಾನು ಅದಕ್ಕೆ ಎಲ್ಲ ಕೊಯ್ಯೋದಿಲ್ಲ ಆಯಿತಾ. ಒಂದಿಷ್ಟು ಇವತ್ತು, ಒಂದಿಷ್ಟು ನಾಳೆ, ಒಂದು 2-3 ದಿನ ಆಗುವಾಗ ಪುನಃ ನಮಗೆ ಸಿಗತ್ತೆ, ಮತ್ತೊಂದು ಕಡೆ ಆಗುತ್ತೆ. ಹಾಗೆಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡಿರೋದು. ಹಾಗೆ ಮಾಡಿ ರೆಡಿ ಮಾಡೋದು. ಸೊ ಇವತ್ತಿಗೆ ಆಯಿತು. ಕೆಲವೊಂದು ದಾಸವಾಳ ಹೂವು, 1-2-3 ಗುಲಾಬಿ ಹೂವು ಆ್ಯಕ್ಚುಲಿ ನಾವು ಕೊಯ್ಯೋದೇ ಇಲ್ಲ. ನಾವು ತುಂಬ ಸಮಯ ಹಾಗೆ ಕೊಯ್ಯೋದೇ ಇಲ್ಲ, ಇಟ್ಬಿಡ್ತೇವೆ. ಆದರೆ ಈ ಗಟ್ಟಿ ಗುಲಾಬಿ ಹೂ ಸಿಕ್ಕಿದರೆ ಇಟ್ಟುಬಿಡ್ತೇವೆ. ರೆಡ್ ಕಲರ್ ಇರುತ್ತಲ್ಲ, ರೆಡ್ ರೋಸು, ಅದು ದಳಗಳೆಲ್ಲ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಅದು ಬೇಗ ಉದುರೋದಿಲ್ಲ. ಈ ಗುಲಾಬಿಗಳೇನಿದೆ ಇದು ಏನು ಗೊತ್ತಾ, ತುಂಬ ಇದು ಸಾಫ್ಟ್. ಇದು ಒಂದು ದಿನ ಓಕೆ, ಮರುದಿನ ಎಲ್ಲ ಹಾಗೆ ಉದುರು ಬಿದ್ದೋಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡೋದು, ಅದನ್ನು ಕೊಯ್ದುಬಿಟ್ಟು 1 ದಿನ ಇಡ್ತೇವೆ ಗಿಡದ ಮೇಲೆ. ಹಾಗೆ ಮರುದಿನ ದೇವರಿಗೆ ತೆಗೆದು ಹಾಕ್ತೇನೆ. ಅಂದರೆ 1 ದಿನ ಇಟ್ಟ ಮೇಲೆ ಆ ಮರುದಿನ ತೆಗೆದು ಹೀಗೆ ಒಣಗಿಸಿಡ್ತೇನೆ. ಏನಕ್ಕಾಗುತ್ತೆ ಅಲ್ವಾ. ಗುಲಾಬಿ ಹೂವಿಂದ ಏನೆಲ್ಲ ಮಾಡ್ಬೋದು. ಇಷ್ಟೆಷ್ಟು ಈಗ ಮನೆ ಮದ್ದು ಅಥವಾ ಬ್ಯೂಟಿಗೆ, ನಾವೇನು ಮುಖಕ್ಕೇನು ಹಚ್ಚಲ್ಲ. ಹಾಗೆ ನಾನು ಹೇಳಿದ್ದು ಒಟ್ಟಾರೆ ರೋಸ್ ವಾಟರು ಅದು ಇದು ಇರುತ್ತಲ್ಲ, ತುಂಬ ವಿಷಯಗಳಿಗೆ ಅದು ಬರುತ್ತೆ. ಹಾಗೆ ಆದರೆ ಗಟ್ಟಿ ಹೂವಾದರೆ ಮಾತ್ರ ಇಟ್ಟುಬಿಡ್ತೇವೆ. ಅದು ನೋಡೋದಕ್ಕೆ ಖುಷಿಯಾಗುತ್ತೆ. ಅಂಗಳದಲ್ಲಿ ಹೀಗೆಲ್ಲ ರೋಸ್ ಚೆಂದ ಅಲ್ಲ, ಹೂಗಳೆಲ್ಲ ಇದ್ದರೆ ಚೆಂದವೇ. ನಾ ಸೇವಂತಿಗೆ ಒಂದು ಕೂಡ ತೆಗಿಲಿಲ್ಲ. ಆಗ ನಾನು ವೀಡಿಯೋ ಮಾಡಿದ್ದೆ, ಒಂದು ಸುಮಾರು 15-20 ದಿನದಿಂದ ಒಂದು 3-4 ಸಲ ವೀಡಿಯೋ ಹಾಕಿದ್ದೆ. ಸೇಮ್ ಹಾಗೆಯೇ ಇಟ್ಟಿದ್ದೇನೆ ಅದನ್ನು. ಅದು ಹೊರಗೆ ಹೋದ ಕೂಡಲೇ ಉಂಟಲ್ಲ, ಮೊಗ್ಗು ಹೂವು ಎಲ್ಲ ಚೆಂದ ಕಾಣಿಸುತ್ತೆ. ಸೊ ಅದನ್ನೆಲ್ಲ ಇಟ್ಟುಬಿಡ್ತೇನೆ. ಯಾವುದೆಲ್ಲ ಇಡೋಕ್ಕಾಗಲ್ಲ ಅದನ್ನೆಲ್ಲ ಹೂವೆಲ್ಲ ತೆಗೆದುಬಿಡ್ತೇವೆ. ಹಾಗೆ ಡೈಲಿ ದಾಸವಾಳ ಹೂ ಇಡ್ತೇನೆ ದೇವರಿಗೆ. ಆಮೇಲೆ ದಾಸವಾಳ ಕೂಡ ತುಂಬ ಸಿಗಲ್ಲ, ಎಷ್ಟಾಗುತ್ತೆ ಅಷ್ಟು ರೀ. ಭಕ್ತಿ ಮುಖ್ಯ ಅಲ್ವಾ. ಹೂಗಳು ಎಷ್ಟು ಹಾಕ್ತೀರಿ, ಎಷ್ಟು ಶೃಂಗಾರ ಮಾಡ್ತೀರಿ. ಶೃಂಗಾರ ಮಾಡಿದರೆ ದೇವರಿಗೆ ಚೆಂದವೇ. ತುಂಬ ಹೂ ಹಾಕಿ ದೀಪ ಹಚ್ಚಿ ಆರತಿ ಬೆಳಗಿ ಎಲ್ಲ ಮಾಡಿದರೆ ಚೆಂದವೇ. ಹಾಗೆಲ್ಲ ಮಾಡಿಕೊಂಡು ಕೆಲವರು ಹೀಗೆ ಬೇರೆಯವರನ್ನು ನೋಯಿಸ್ತಾರೆ. ಅಂದರೆ ಆ ದೇವರ ನಾಮ ಹೇಳಿಕೊಂಡು ಹಾಗೆಲ್ಲ ಶೃಂಗಾರ ಮಾಡಿ, ಕೆಲವರ ಮನೆಯಲ್ಲಿ ನೋಡ್ತೇವಲ್ವ, ಶೃಂಗಾರ ಮಾಡಿ ಹಾಗೆ ಮಾಡಿ, ನಾವು ದೇವರ ಅಷ್ಟು ಭಕ್ತಿ ಮಾಡ್ತೇವೆ, ಅಷ್ಟು ಪೂಜೆ ಮಾಡ್ತೇವೆ, ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಹೇಳಿಕೊಂಡು ಓಡಾಡಿ ಅಕ್ಕಪಕ್ಕದವರಿಗೆ ಎಷ್ಟು ನೋವು ಕೊಡ್ತಾರೆ.
ಅದಕ್ಕಿಂತ ನಮಗೆ ಎಷ್ಟು ಸಾಧ್ಯ ಉಂಟು ಡೈಲಿ ಹೋಗಿ ಮಾರ್ಕೆಟಲ್ಲಿ ಹೂ ತಂದು ಹಾಕಲಿಕ್ಕಾದರೆ ಹಾಕಿ, ಆಗಲ್ಲ ಅಂದರೆ ಮನೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೂವನ್ನು ತೆಗೆದು ಹೀಗೆ ನನ್ನ ಥರ ಇಷ್ಟ ಆದರೆ ಇಷ್ಟು ತೆಗೆದು ಹಾಕಿಬಿಡಿ. ದೇವರಿಗೆ ಚೆಂದ ಹಾಕಿ, ಚೆಂದ ಕ್ಲೀನ್ ಇರೋದು ಮುಖ್ಯ. ಕ್ಲೀನಾಗಿ ಅದನ್ನೆಲ್ಲ ಚೆಂದ ಹಾಕಿ ಒಂದು ದೀಪ ಹಚ್ಚಿದರೆ, ಭಕ್ತಿಯಿಂದ ದೀಪ ಹಚ್ಚಿ ನಮಸ್ಕಾರ ಮಾಡಿದರೆ ಸಾಕಪ್ಪ ಸಾಕು. ದೇವರು ಕೇಳ್ತಾರಾ ಇಷ್ಟೇ ಮಾಡಿ ಅಷ್ಟೇ ಮಾಡಿ ಅಂತ? ಇಲ್ಲ ಅಲ್ವಾ? ಚೆಂದ ಮಾಡಿದರೆ ಚೆಂದವೇ, ಇಲ್ಲಾದರೆ ಆದಷ್ಟು ನಮಗೆ ಹೇಗೆ ತಾಕತ್ತಿದೆಯೋ ಹಾಗೆ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಪಾಲಿಸಿ. ಭಕ್ತಿಯಿಂದ ಕೈ ಮುಗಿದು ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಕಷ್ಟಗಳನ್ನು ಎದುರಿಸೋ ಶಕ್ತಿ ಕೊಡು ಅಂತ ಬೇಡುದು. ಪುನಃ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಹೇಳಿಕೊಂಡು ಹೊಲಸು ಬಾಯಲ್ಲಿ ಹೊಲಸು ಮನಸ್ಸಲ್ಲಿ ನೋವು ಮಾಡಿಕೊಂಡು ತಿರುಗಿದರೆ ಎಷ್ಟು ದೇವರ ಪೂಜೆ ಮಾಡಿದರೂ ಅಷ್ಟೇ ಅಂತ ನಂದು. ಮತ್ತು ಗೊತ್ತಿಲ್ಲ, ಈಗ ಕಲಿಯುಗದಲ್ಲಿ ಅಂಥವರಿಗೆ ಕಾರುಬಾರು, ಅಂಥವ್ರದ್ದೇ ರಾಜಭಾರ ಅಲ್ವ, ಅಂಥವರೇ ಗೆಲ್ಲುವುದು. ನಮ್ಮಂಥವ್ರಿದ್ದೇವಲ್ಲ ನಾವು ಸೋಲೆ. ಹಾಗಂತ ನಮಗೆ ಕೆಟ್ಟವರಾಗಿ ಬದುಕೋಕ್ಕಾಗತ್ತಾ? ಇಲ್ಲಲ್ಲ. ಅದು ರಕ್ತಗತವಾಗಿ ಬರಬೇಕು ಅಥವಾ ಕಲ್ತಿರಬೇಕು. ಸಡನ್ನೇ ಆಲ್ ಆಫ್ ಎ ಸಡನ್ ನಮಗೆ ಬರಲ್ಲ ಚೇಂಜಸ್. ಹಾಗೆ ಇದೆ ನೋಡಿ, ಗುರು ದತ್ತಾತ್ರೇಯ ಸ್ವಾಮಿಗಳ ಫೋಟೋ ಇದೆ. ಅದಕ್ಕೆ ನಾನು ಮುಡಿಸೋದು ತುಳಸಿ ಮಾಲೆಯನ್ನು. ಹಾಗೆ ಇದರ ವ್ರತ ಎಲ್ಲ ಮಾಡ್ತಾರೆ ಕೆಲವರು. ನಾನು ವ್ರತ ಎಲ್ಲ ಹಿಡ್ಕೊಳ್ಳಿಲ್ಲ, ಅದನ್ನು ಕಂಟಿನ್ಯೂಸ್ ಕ್ಲೀನಾಗಿ ಮಾಡಬೇಕಿಲ್ಲ ಇದ್ದರೆ ಸುಮ್ಮನೆ ಅದು ಕೂಡ ಸರಿ ಬರೋಲ್ಲ. ಭಕ್ತಿಯಿಂದ ಹೀಗೆಲ್ಲ ಅಂದ್ಕೊಂಡು ಹೂವು ಮತ್ತು ಮಾಲೆಯನ್ನು ಹಾಕಿ ಪೂಜೆ ಮಾಡಿಬಿಡ್ತೇನೆ. ಪುಟ್ಟದಾದ ಮಾಲೆ ಆಗ ತೋರಿಸಿದ್ದೇನಲ್ಲ, ಇಷ್ಟಕ್ಕೆ ಆಗುತ್ತೆ ಸಾಕು. ಎಷ್ಟಿದೆ ಅಷ್ಟೇ ಅಲ್ವಾ? ತುಂಬ ಸಿಕ್ಕಿದ್ರೆ ತುಂಬ ದೊಡ್ಡ ಮಾಲೆ ಮಾಡ್ಬೋದು. ಹಾಗೆ ಪೂಜೆ ಮಾಡಿ ದೀಪ ಹಚ್ಚಿ ಬೇಡ್ಕೊಂಡು ಹೋಗೋದು, ಎಲ್ಲರೂ ಚೆನ್ನಾಗಿರಲಿ, ಅಮ್ಮ ಬೇಗ ಹುಷಾರಾಗಲಿ ಅಂತ. ಹಾಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಫೋಟೋ ಕೂಡ ಇದೆ. ಅವರನ್ನು ಕೂಡ ನಂಬ್ತೇನೆ, ಪೂಜಿಸ್ತೇನೆ ನಾನು. ತುಂಬ ವರ್ಷದಿಂದ ನಾನು ನಂಬ್ತೇನೆ. ಹಾಗೆ ಗುರು ದತ್ತಾತ್ರೇಯ, ಶ್ರೀ ವೆಂಕಟರಮಣ, ದುರ್ಗಾ ಪರಮೇಶ್ವರಿ, ಗಣಪತಿ ಎಲ್ಲ ಇದೆ. ಹಾಗೆ ಇವರು ಶ್ರೀಧರ ಸ್ವಾಮಿಗಳು. ನಾವು ಚಿಕ್ಕವರಿದ್ದಾಗಿಂದ ತುಂಬ ಪೂಜಿಸ್ತೇವಲ್ಲ, ಇವರೇನೆ ಆಗ ಹೇಳಿದ್ದೇನಲ್ಲ. ಹಾಗೆ ತುಳಸಿ ಮಾಲೆ ಹಾಕ್ಕೊಂಡಿದ್ದಾರೆ ನೋಡಿ ಅವರು ಕೂಡ. ಹಾಗೆ ಅದೇ ಶ್ರೇಷ್ಠ ಗುರುವಿಗೆ. ಹಾಗೆ ನಾನು ಕೂಡ ಸಂಕಲ್ಪ ಇಟ್ಕೊಂಡು ಅದನ್ನೇ ಹಾಕ್ತಾ ಇದ್ದೇನೆ. ನನ್ನ ಮುಂದಿನ ಜೀವನದ ಹಾದಿ ಎಷ್ಟೇ ಕಷ್ಟ ಬಂದರೂ ಕೂಡ ಒಂದು ನಿನ್ನ ಕೃಪೆ ಇರಲಿ, ಅದನ್ನೆಲ್ಲ ದಾಟಿಕೊಂಡು ನಾನು ಹೋಗೋದಕ್ಕೆ ನನಗೆ ಶಕ್ತಿ ಕೊಡು ಅಂತ ದೇವರಲ್ಲಿ ಬೇಡೋದು. ಯಾಕಂದರೆ ಆಗು ಹೋಗುಗಳನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ನಮ್ಮ ಹಣೆಯಲ್ಲಿ ಪಡ್ಕೊಂಡು ಬಂದದ್ದು ನಾವು ಅನುಭವಿಸಿಕೊಂಡು ಹೋಗಲೇಬೇಕು. ಆದರೆ ಕಷ್ಟ ಬಂದಾಗ ಈಗ ಎಲ್ಲ ಕೈ ಕೊಟ್ಟಾಗ ಯಾರೂ ನಮಗೆ ಒಂದು ಸಪೋರ್ಟಿಗಿಲ್ಲದಾಗ ನಮ್ಮ ಮನಸ್ಸಿಗೆ ಧೈರ್ಯ ಕೊಡೋದು ದೇವರೇ ಅಲ್ವಾ? ಹಾಗೆ ಆ ಶಕ್ತಿಯಿಂದನೇ, ಆ ಧೈರ್ಯದಿಂದನೇ ನಾವು ಕಷ್ಟವನ್ನು ಎದುರಿಸ್ತಾ ಹೋಗ್ಬೋದು. ಅದೇ ಈಗ ನನಗೆ ನಿಜವಾಗಿ ಬಂದದ್ದು ಲಾಸ್ಟಿಗೆ ನಂಬಿಕೆ. ನಮಗೆ ನಾವೇ ಧೈರ್ಯ ತಂದ್ಕೋಬೇಕು, ದೇವರ ಮೇಲೆ ಭಾರ ಹಾಕಿ, ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಅಂತ. ಏನಂತೀರಾ ನೀವು? ನಿಮಗೂ ಕೂಡ ಹೀಗೆ ಅನುಭವ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೇನೆ ಸದ್ಯಕ್ಕೆ. ನೆಕ್ಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗೋಣ ಬೇರೆ ವಿಷಯದೊಂದಿಗೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.